ಇದೇ ಬಂದು ಕಾಮಾಕ್ಷಿ ದೀಪ, ಒರಿಜಿನಲ್ ಕಾಮಾಕ್ಷಿ ದೀಪ ಬಂದು ಇದು. ಚೆನ್ನಾಗಿ ಕಾಣಿಸ್ತೈತೆ. ಸಖತ್ತಾಗಿ ಕಾಣಿಸ್ತದೆ. ಒಂಥರ ಹಾರಾಡದಷ್ಟು ಫ್ರೀ ಆಗಿದ್ದು. ಹೌದಾ? ಒಟ್ಟಿಗೆ ಹಾರಾಡ್ತಾ ಇದ್ದೀವಿ ಇವಾಗ. ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ. ಎಲ್ಲಿ ಸೇವಂತು? ಬಂದವ್ರು ತಾನೆ. ಬನ್ನಿ ಖುಷಿ, ಸೇವಂತು ಬನ್ನಿ ಗೈಸ್. ನನ್ನ ತಮ್ಮಂದು 10th ಸ್ಟ್ಯಾಂಡರ್ಡ್ ಮುಗೀತು ಗೈಸ್. ಸ್ಕೂಲ್ಗೆ ಬೈ ಬೈ ಹೇಳ್ದೆ ಸೇವಂತ್. ಹುಡುಗಿ ತರ ಇವಾಗ ನಿಮ್ ಸೊಸೆಗೂ ಹಾಯ್ ಹಾಯ್ ಹೇಳೋ ಟೈಮ್ ಬಂತು. ರೆಡಿ ಆಗ್ರಿ, ಕಾಲೇಜ್ ಮೆಟ್ಲು ಹತ್ಬೇರೆ. ಮಕ್ಕಳೇನೆ ಹಂಗಂತ ಸೊಸೆದ್ರು ಬರೋದ್ ಬೇಡ್ವಾ? ಎಲ್ಲಿ ರವಿ ಬಾಬಾ? ಸುಮ್ಮನೆ ಪ್ರಿಪೇರ್ ಆಗಿ ಅಂತ. ನನ್ ಸೊಸೆ ಇಲ್ಲಿ ಅದೆಲ್ಲ ಇದೆ ಪಿಳ್ಳೆ, ಅದಿನ್ನು ಪಾಪ್ಕಾರ್ನ್ ತಿಂತೈತೆ. ಅದು ಯಾವಾಗ ನನ್ ಸೊಸೆ ಹುಡ್ಕೋದು? ಹೇಳಕ್ಕಾಗಲ್ಲ, ಹುಟ್ಟಿದ್ರು ಹುಟ್ಟಿರ್ಬೋದು. ಹೇಳಕ್ಕಾಗಲ್ಲ ಈಗಿನ ಕಾಲದ ಮಕ್ಳಿಗೆ. ಏನಮ್ಮ ರವಿ ಮಾಮ ವೆಲ್ಕಮ್. ಬನ್ನಿ ಬನ್ನಿ ಬನ್ನಿ, ವೆಲ್ಕಮ್. ಹೇಗಿದ್ದೀರಾ ರವಿ ಮಾಮ? ಅಷ್ಟೇ, ಯಾರು ಎಸ್, ನಮ್ಮ ಸ್ಪೆಷಲ್ ಗೆಸ್ಟು ಫ್ರೆಂಡ್ಸ್. ನಮ್ಮ ಮನು ಡ್ರೆಸ್ ತೋರಿಸಿಂದು. ಮನು ಡ್ರೆಸ್ ಹಾಕೊಂಡಿರೋದು ಬಂದು ನಮ್ಮ ಅಜ್ಜಿ ಇದ್ರಲ್ಲ, ನಮ್ಮ ಅಜ್ಜಿ ಸೀರೆಯಿಂದ ಡ್ರೆಸ್ ಹೊಲಿಸ್ಕೊಂಡಿರೋದು. ಸೂಪರ್. ಪನು ಡ್ರೆಸ್ಸು ಚೆನ್ನಾಗಿದೆ. ತೋರಿಸು ಪನು, ಕ್ಯೂಟು, ಸೂಪರ್. ಅರೆ ನನ್ನ ಪುಣ್ಣ, ನನ್ನ ಕೃಷ್ಣ ಕನ್ಹಯ್ಯ. ಹಾರ ಸಿಕ್ತಾ? ಅರೆ ಸಿಂಬಾ, ನಿನ್ ಡ್ರೆಸ್ ಅಂತೂ ಸೂಪರ್ ಸೇ ಉಪ್ಪರ್. ಅರೆ ನಿಂದು ಸೂಪರ್ ಕಣ್ಣ. ನೀವಿಬ್ರು ಕಾಂಪಿಟೇಷನ್ ಅಲ್ಲೇ ಇರ್ರಿ ಯಾವಾಗ್ಲೂ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಕ್ಷ್ಮೀ ಪ್ರಪಂಚ ಕನ್ನಡ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆ್ಯಂಡ್ ಈ ವ್ಲಾಗ್ ನಾನು ನಮ್ಮ ಮನೆಯಿಂದ, ನಮ್ಮ ಫಸ್ಟ್ ಸ್ವಂತ ಮನೆಯಿಂದ ಅಂದ್ರೆ ಊರಿನ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಸೊ ಊರಿಗೆ ನಾವು ನೆನ್ನೆನೆ ಬಂದ್ವಿ. ನೆನ್ನೆ ನೈಟ್ ಬಂದಿದ್ದು. ಯಾಕೆ ಅಂತ ಅಂದ್ರೆ ನಮ್ಮ ಊರಲ್ಲಿ ಹಬ್ಬ ಗೈಸ್, ನಮ್ಮ ಹೊನ್ನಮ್ಮನ ಹಬ್ಬ, ಹೊನ್ನಮ್ಮನ ಜಾತ್ರೆ, ಅದಕ್ಕೋಸ್ಕರನೇ ಬಂದಿರೋದು. ಆ್ಯಂಡ್ ನಮ್ಮ ಗೋವಿಂದನ ಮತ್ತೆ ಎಲ್ಲರಿಗೂ ನೋಡಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿ. ಇವತ್ತಿನ ಡೆಕೋರೇಷನ್ಸ್ ಬಂದು ನಮ್ಮ ಅಕ್ಕದು, ನೀವು ಅಕ್ಕ ಬ್ಲಾಗಲ್ಲಿ ನೋಡಿರ್ತೀರಾ. ಸೊ ಇವತ್ತು ಫುಲ್ ಫ್ಯಾಮಿಲಿ ಎಲ್ಲ ಸೇರಿದ್ದೀವಿ. ಆ್ಯಂಡ್ ನಮ್ಮ ಈ ಮನೇಲಿ ಫಸ್ಟ್ನೇ ಹಬ್ಬ ಅಂದರೆ ಫಸ್ಟ್ನೇ ಹೊನ್ನಮ್ಮನ ಜಾತ್ರೆ ನಮ್ಮ ಹೊಸ ಮನೇಲಿ ಸಿಕ್ಕಾಪಡೆ ಖುಷಿ ಆಗ್ತಿದೆ. ಅಂದರೆ ಸೆಕೆಂಡ್ ಥರ್ಡ್ ಹಬ್ಬನೂ ಖುಷಿ ಆಗುತ್ತೆ, ಬಟ್ ಇದು ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅಷ್ಟೇ ಹೋಗ್ತಾಳೆ ಅವಳು ಏನು ಹೇಳ್ತಾಳೆ ಅಂತ ಅಂದರೆ, ಇಫ್ ಇನ್ ಕೇಸ್ ನಿಮಗೆ ಕೇಳಿಸಿಲ್ಲ ಅಂದರೆ, ನಮ್ಮ ಅಜ್ಜಿ ಅಮ್ಮ ಇದ್ರಲ್ಲ, ಸೊ ಅವರು ಹೋದ್ಮೇಲೆ ನಾವು ಫಸ್ಟ್ ಟೈಮ್ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ತಿರೋದು. ಸೊ ಎಲ್ಲರೂ ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರಿದ್ದೀವಿ. ಇಬ್ರು ಮಿಸ್ಸಿಂಗು, ಒಬ್ರು ಬರ್ತಾವ್ರೆ, ಇನ್ನೊಬ್ರು ಬರಂಗಿಲ್ಲ. ಅವ್ರಿಗೆ ಸೂತ್ಕಾಲ ಇದೆ ಅಂತ ಬರಂಗಿಲ್ಲ. ದಟ್ಸ್ ಓಕೆ. ಎನಿವೇಸ್ ಬನ್ನಿ ಫ್ರೆಂಡ್ಸ್, ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೂ ನನ್ನ ಸಾರಿ, ನನ್ನ ಎಲ್ಲೋ ಕಲರ್ ಸಾರಿ ಹೇಗಿದೆ ಅಂತ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಸೊ ಇಟ್ಸ್ ಆರಾಧ್ಯ ಬೈ ಸುಪ್ರಿಯಾ. ದುಡ್ಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಎಲ್ಲೋ ಅಬ್ಸೆಷನ್. ಇಲ್ಲ ಏನ್ ಹೇಳ್ತಿದ್ದೆ? ನೀನ್ ಎಕ್ಸೈಸ್ ಎಕ್ಸಾಮ್ ಬರ್ದಾಗ್ಲಾ? ಬರ್ದಾಗ ಎಷ್ಟು ಭಾರ ಕಮ್ಮಿ ಆಗಿತ್ತು ನನಗೆ ಅಂದ್ರೆ, ಏನೋ ಒಂಥರ ಹಾರಾಡದಷ್ಟು ಫ್ರೀ ಆಗಿದ್ದು. ಹೌದಾ? ಒಟ್ಟಿಗೆ ಹಾರಾಡ್ತಾ ಇದ್ದೀವಿ ಇವಾಗ ಅನ್ನೋಷ್ಟು ಫ್ರೀ. ಒಂದು ಅಟೆಂಪ್ಟೇ ಪಾಸ್ ಆಗಿತ್ತು. ಹೌದಾ? ಸೂಪರ್. ಫಸ್ಟ್ ಅಟೆಂಪ್ಟೇ ಪಾಸ್ ಆಗಿತ್ತು. ಅವಾಗೆಲ್ಲ ತುಂಬಾ ರೇರು ಪಾಸ್ ಆಗೋದು SLC. ಅವಾಗ ತುಂಬಾ ಸ್ಟ್ರಿಕ್ಟ್ ಇತ್ತಲ್ವಾ ಮಮ್ಮಿ? ಇವಾಗ ಸ್ವಲ್ಪ ಈಸಿ ಮಾಡಿದಾರೆ ಕಂಪೇರ್ ಮಾಡಿದ್ರೆ. ನಿನಗ್ ಮಕ್ಳ ಅಂತ ಗೊತ್ತಾಗುತ್ತೆ, ಸುಮ್ನಿರು.
ಡ್ಯಾಡಿ ಏನು ಗೊತ್ತಾ ಗೊತ್ತಾ, ನಿಮ್ಮ ಟೀಚರ್ಗೆ ಹೋಗ್ಬಿಟ್ಟು ಫೋನ್ ಕೊಡು, ನಾನು ಮಾತಾಡ್ತೀನಿ ಅವ್ರು ಚಿಕ್ಕಪ್ಪ ಅಂದ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋಕ್ಕೆ ಅಂತ. ಗೈಸ್, ನಮ್ಮ ದೇವ್ರ ಮನೆ, ನಮ್ಮ ಗೋವಿಂದ ನೋಡಿದ್ರೆ ಏನು ಗೊತ್ತಾ, ಖುಷಿಯಿಂದ ಕಣ್ಣಲ್ಲೇ ನೀರು ಬರುತ್ತೆ ನಿಜವಾಗ್ಲೂ. ಅದು ಏನೋ ಒಂಥರ ಇಮೋಷನು ನಮ್ಮ ದೇವರು. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಏನಿದ್ದೀವಿ, ಹೇಗಿದ್ದೀವಿ, ಲೈಕ್ ಇಟ್ಸ್ ನಿಮ್ಮಿಂದಾನೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ಫೋಟೋನ ಗಿಫ್ಟ್ ಮಾಡಿದ್ದು ನಮ್ಮ ರವಿ ಮಾಮ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಸ್ಮೈಲಿಂಗ್ ಗೋವಿಂದ, ನಗುಮುಖ ಗೋವಿಂದ. ನೋಡಿ ಫ್ರೆಂಡ್ಸ್, ಇದೇ ಬಂದು ಕಾಮಾಕ್ಷಿ ದೀಪ. ಒರಿಜಿನಲ್ ಕಾಮಾಕ್ಷಿ ದೀಪ ಬಂದು ಇದು ಗಜಲಕ್ಷ್ಮಿ ಯಾವ್ದು ಇರ್ತಾರಲ್ಲ ಅದೇ ಕಾಮಾಕ್ಷಿ ದೀಪ. ಇವಾಗ ಹೆಂಗೆ ಅಂತ ಅಂದ್ರೆ ಅಷ್ಟಲಕ್ಷ್ಮಿ ದೀಪ ಎಲ್ಲ ಮತ್ತೆ ಬೇರೆ ಬೇರೆ ದೀಪ ಡಿಸೈನ್ಸ್ ಎಲ್ಲ ಬಂದಿದ್ದೀವಿ, ನಾವು ಅದನ್ನ ಕಾಮಾಕ್ಷಿ ದೀಪ ಅನ್ಕೊಂಡು ತಗೋತೀವಿ. ಬಟ್ ಒರಿಜಿನಲ್ ಆಗಿ ಕಾಮಾಕ್ಷಿ ದೀಪ ಯಾವುದು ಅಂತ ಅಂದ್ರೆ ಇದೇನೆ, ಗಜಲಕ್ಷ್ಮಿ ಇರೋದೇ ಕಾಮಾಕ್ಷಿ ದೀಪ. ಕವರಲ್ಲಿ ತಗೊಂಡಿದ್ದೀನಿ ಗೈಸ್, ಕೊಟ್ಟು ಕಡೆ ಇರಲಿಲ್ಲ ನಿಂತ್ಕೊಳ್ಳೋ ಟೈಮಲ್ಲಿ ಖುಷಿಯಾಗಿರ್ತದೆ. ನೋಡಿ ಹೇಳಿ. ನನ್ನ ಮಗನ ದರ್ಶನ ಆಯ್ತಾ? ಆಯ್ತು, ವೆರಿ ಗುಡ್. ಸೊ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ನಂದು ಹಾಗೂ ಮೋಹನ್ದು ಮದುವೆ ಫಿಕ್ಸ್ ಆಗಿದೆಯಾ ಅಂತ. ಹೌದು, ಫಿಕ್ಸ್ ಆಗಿದೆ. ಎಂದಕ್ಕೆ ಇಷ್ಟೊಂದು ಲೇಟಾಗಿ ನಾವು ರಿವೀಲ್ ಮಾಡಿದ್ವಿ ಅಂತ ಅಂದರೆ ಬಿಕಾಸ್ ಬ್ಯಾಕ್ ಎಂಡಲ್ಲಿ ತುಂಬ ಕೆಲಸ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ನಮಗೆ ಹಾಗೆ ಸುಮ್ಮನೆ ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಫಸ್ಟ್ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಲಿ, ಅದಾದಮೇಲೆ ನಾವು ಹೇಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಮಾಡಿದ್ದು. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಮದುವೆ ಅನ್ನೋದು ತುಂಬಾ ಸೆನ್ಸಿಟಿವ್ ವಿಷಯ ಹಾಗೂ ಫ್ಯಾಮ್ಲೀಸ್ ಎಲ್ಲ ಇನ್ವಾಲ್ವ್ ಆಗಿರ್ತಾರೆ ಅಲ್ವಾ. ಅದಕ್ಕೇ ಕರೆಕ್ಟಾಗಿ ಎಲ್ಲ ಫುಲ್ ಡೇಟ್ ಎಲ್ಲ ತೆಗ್ದಾದ್ಮೇಲೆ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನೀವು ಮೋಹನ್ ಬ್ಲಾಗಲ್ಲಿ ನೋಡಿರ್ಬೋದು, ಅವ್ರು ರಿವೀಲ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ನೀವು, ಅದೊಂದಷ್ಟು ಅದೆಲ್ಲ ಮಡೆಯನ್ನ ಅಂತ ಕರೀತಾರೆ, ಮಡೆಯಣ್ಣ, ಮುಗ್ಗಿದಣ್ಣ ಅಂತ. ಅದು ಬಂದ್ಬಿಟ್ಟು ಇವಾಗ ಸಂಜೆ ಬಂದು ಎಲ್ಲರೂ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗಿರ್ತಾರೆ ಅವ್ರವ್ರ ಮನೆಗೆ ಅಂತ ಹೇಳ್ಬಿಟ್ಟು. ಮಾಡಿಬಿಟ್ಟು ಅಂದರೆ ಫಸ್ಟ್ ದೇವರಿಗೆ ಪ್ರಸಾದಕ್ಕೆ ಅಂತ ಹೇಳಿ ಮಾಡಿಬಿಟ್ಟು ಹೋಗಿರ್ತಾರೆ. ಇವತ್ತು ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಅದಕ್ಕೆ ಮನೆಗೆ ಹೋಗಿ ಕೆಲವೊಬ್ರು ಈ ಥರ ಸಿಹಿ ಹಾಲು ಮಾಡ್ತಾರೆ, ಇಲ್ಲಾಂದರೆ ಕಾಯಿ ಹಾಲು ಅದನ್ನು ಮಾಡ್ತಾರೆ, ಇಲ್ಲಾಂದರೆ ಕೆಲವೊಬ್ರು ಇದು ಹಲಸಿನಕಾಯಿ ಸಾಂಬಾರ್ ಜೊತೆ ಪ್ರಸಾದ ಅಂತ ಕೊಡ್ತಾರೆ. ಚೆನ್ನಾಗಿರುತ್ತೆ ತುಂಬ. ಇವತ್ತು ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ. ಬೆಳಗ್ಗೆ ಅವ್ರು ಬಂದ್ಬಿಟ್ಟು ಅವ್ರವ್ರದ್ದು ಯಾವುದು ಅಂತ ಐಡೆಂಟಿಫೈ ಮಾಡಿ ಎತ್ಕೊಂಡು ಹೋಗ್ತಾರೆ. ಅಂದರೆ ಒಂದೊಂದು ಹಚ್ಚಿಟ್ಟಿರ್ತಾರೆ ಇದು ನಂದು ಅಂತ. ಅಂದರೆ ಅವ್ರವ್ರದ್ದು ಬಟ್ಲೆಲ್ಲ ಇದ್ದಿರೋ ಶೇಪ್ ಎಲ್ಲ ಇರುತ್ತಲ್ಲ, ಆಮೇಲೆ ಎಲ್ಲಿ ಇಟ್ಟಿದ್ದೀವಿ ಅಂತ ಉಗಿಯೋದೇನಾ ಫ್ರೆಂಡ್ಸ್ ಇದೆಲ್ಲ ನೋಡಿ. ನನಗೂ ತುಂಬ ಆಸೆ ಇತ್ತು, ನಮಗೆ ಹೇಳಿದ್ವಿ ಮಮ್ಮಿ ನಾವು ಮಾಡೋಣ ಅಂತ. ನಮ್ಮಮ್ಮ ಬಂದು ನಾವು ಯಾವ ವರ್ಷನೂ ಮಾಡಿಲ್ವಲ್ಲ, ಅದಕ್ಕೇ ಬೇಡ ನೋಡೋಣ ಇರು ಮುಂದಕ್ಕೆ ಹೇಗೆ ಅಂತ ಅಂದ್ಕೊಂಡು ಮಾಡಿಲ್ಲ. ಬಟ್ ಯಾರೆಲ್ಲ ಮಾಡಿದ್ದಾರೆ, ಯಾರೆಲ್ಲ ಮಾಡಿಲ್ಲ ಎಲ್ರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ.
ಕುಡಿಯಲ್ವಾ? ಮಮ್ಮಿ ಹೇಗಾಯ್ತು ಪೂಜೆ ಎಲ್ಲ? ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ಕುಟುಂಬ ಎಲ್ಲ ಜೊತೆಯಲ್ಲಿದ್ವಿ. ಹಾ, ತುಂಬಾ ಚೆನ್ನಾಗಾಯ್ತು, ಸಂತೋಷ, ಖುಷಿ. ವರ್ಷ ಹಿಂಗೆ ಬರೋಣ ಎಲ್ಲರೂ. ಈ ಹಬ್ಬದ ಹೊನ್ನಮ್ಮನ ಹಬ್ಬ ಎಂತಕ್ಕೆ ಸೆಲೆಬ್ರೇಟ್ ಮಾಡೋದು, ಏನು ಅಂತ ವಿಶೇಷ? ಜಾತ್ರೆ ಎಂತಕ್ಕೆ ಮಾಡೋದು ಅಂತ. ಇದು ದೇವರು ಇವತ್ತು ಅಂದ್ರೆ ಪ್ರೆಗ್ನೆಂಟ್ ಇರ್ತಾರೆ, ಹಾ, ಬೆಳಗ್ಗೆ ಡೆಲಿವರಿ ಆಗುತ್ತೆ. ಆ ತರ ಒಂದು ಪದ್ಧತಿ ಇದೆ ಇಲ್ಲಿ. ದೇವರಿಗೆ ಅಕ್ಕ ತಂಗಿ ಶಾಪ ಹಾಕಿರ್ತಾರೆ, ಎತ್ತೆತ್ ಮಕ್ಕಳನ್ನೆಲ್ಲ ಉತ್ತಕ್ಕೆ ಹಾಕು ಅಂತ. ಹಂಗಾಗಿ ಈಗ ಬೆಳಗ್ಗೆ ಡೆಲಿವರಿ ಆದ ತಕ್ಷಣ ಏನೋ ದೇವ್ರ ಹಿಂದ್ಗಡೆ ಉತ್ತ ಇರುತ್ತೆ ಅಂತ ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ನಮ್ಗೆ ಹೇಳೋರು. ಆ ರೀತಿ ಒಂದು ಶಾಪ ಇರೋದ್ರಿಂದ ಈಗ ಪ್ರೆಗ್ನೆಂಟು 9 ತಿಂಗಳು ಪ್ರೆಗ್ನೆಂಟು ಡೆಲಿವರಿ ಆಗುತ್ತೆ. ಆ ಎತ್ತೆತ್ ಮಕ್ಕಳನ್ನೆಲ್ಲ ಉತ್ತಕ್ಕೆ ಹಾಕುವಂತ ಒಂದು ಶಾಸ್ತ್ರ ಇದೆ. ನಾಳೆನೂ 4-5 ಜನ ಬಂದು ಹಿರಿಯರು ಬಂದು ಎಲ್ಲ ವಿಚಾರಣೆ ಮಾಡಿ ಹೆಂಗಿದ್ಯವ, ನೀನ್ ಆರೋಗ್ಯ ಹೆಂಗೈತೆ ಅಂತೆಲ್ಲ ಕೇಳ್ಕೊಂಡು ಹೊನ್ನಮ್ಮನ ಬರ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಅದು ರಿಯಲ್ ಆಗಿ ಹೌದಾ? ಬಾಗ್ಲು ತಡ್ತಾರೆ? ಬೆಳಗಿನ ಅಷ್ಟೊತ್ತಿಗೆ ಬಂದು ಬಾಗ್ಲು ತಟ್ತಾರೆ. ಬಾಗ್ಲು ತಟ್ಬಿಟ್ಟು ಹೇಗಿದ್ದೀರಾ ಅಂತೆಲ್ಲ ಕೇಳ್ಕೊಂಡು ಮತ್ತೆ ಬಂದ್ಬಿಡ್ತಾರೆ. ಬಾಗ್ಲು ಓಪನ್ ಮಾಡಲ್ಲ. ಮತ್ತೆ ನಾಡಿದ್ ಬರ್ತಾರೆ, ಬಾಗ್ಲು ತಟ್ತಾರೆ. ಆಮೇಲೆ ಆಚೆ ನಾಡಿದ್ ಬಂದು ಬಾಗ್ಲು ಓಪನ್ ಮಾಡಿ ಎಲ್ಲ ಇದ್ ಮಾಡೋದು. ಅಂದ್ರೆ ಅದೇನೋ ಇರ್ತಾರ ಸೂಜಿ, ಅದೇನೋ ಅದನ್ನೇ ಹೇಳೋದು ಸಂಡೇ ಬಂದು ಗುರುಮಾಡಿ ಹಬ್ಬ ಅಂತ. ಗುರುಬಡಿ ಹಬ್ಬ ಅಂತ ಅಂದ್ರೆ ಅಷ್ಟೊತ್ತಿಗೆ ಡೆಲಿವರಿ ಆಗಿರುತ್ತೆ ಅಂತ. ಇದು ಸೀಮಂತ ಇವಾಗ ನಡೀತಾ ಇರೋದು. ಸೀಮಂತ ಇವತ್ತು ಸೀಮಂತ ತರ ಫಂಕ್ಷನ್. ಅಲಂಕಾರ ಮಾಡಿ ಅದೇನೋ ಇದೆಯಲ್ಲ ಸೂಜಿ ಎಲ್ಲ ಮಾಡೋದು. ಮಡ್ಲಕ್ಕಿ ಕೊಟ್ಟು ಅದಾದ್ಮೇಲೆ ಇವತ್ತು ರಾತ್ರಿ ಕ್ಲೋಸ್ ಮಾಡಿ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಕ್ಲೋಸ್ ಮಾಡಿ ಬಂದ್ಬಿಡ್ತಾರೆ. ನಾಳೆ ಬೆಳಗಿನ ಜಾವ ಬಂದ್ಬಿಡುತ್ತೆ. ದೇವ್ರಿಗೆ ಬ್ಲಾಕ್ ಮಾಡ್ಕೊಂಡ್ ಬರ್ತಾರೆ. ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಒಬ್ರಿಗೊಬ್ರು ಊಟ ತಿನ್ನಿಸ್ತಾ ಇದ್ವಿ ಒಂದೇ ತಟ್ಟೆಲಿ. ಬಟ್ ನಂದು ಬಂದು ಇಲ್ಲಪ್ಪ ನೀವೆಲ್ಲ ಗಲೀಜು ಕೈ ತೊಳೆದಿರ್ತಾರೋ ಇಲ್ವೋ, ನಾನು ಸಪ್ರೇಟಾಗಿ ತಟ್ಟೆ ತೊಗೊಂಡು ಅಲ್ಲಿ ಸಪ್ರೇಟಾಗಿ ಊಟ ಮಾಡ್ತಿದ್ಲು. ಆ್ಯಂಡ್ ನಾವು ಒಬ್ರಿಗೊಬ್ರು ತಿನ್ನಿಸ್ಬೇಕಾದ್ರೆ ಬರೀ ಮೆಣ್ಸಿನ್ಕಾಯೇ ತಿನ್ನಿಸ್ತಾ ಇದ್ವಿ. ಎಷ್ಟು ಫನ್ ಆಗಿತ್ತು ಅಂದರೆ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಆ ಒಂದು ಮೂಮೆಂಟ್ ಎಲ್ಲ. ನಿನಗೆ ನಿನ್ನ ಫ್ಯಾಮಿಲಿಗೆ ಹೇಳಿ ನಾನು ಬ್ಲಾಗ್ ಅಲ್ಲಿ ಇಲ್ಲ ಬೇಡ ಬೇಡ ಅಂತಾರೆ, ನಮ್ಮೆಲ್ಲ ತಗೊಳ್ಳಿ ಅಂತಾರೆ. ಯಾರು ಏನು ಹಂಗ್ ಮಾಡೇ ಇಲ್ವಲ್ಲ, ಎಲ್ರು ಸುಮ್ಮನೆ ಇಸ್ಕೊಂಡ್ಬಿಟ್ರು. ಇದು ಎಲ್ರು ತೋರಿಸಿ ನಿಮ್ ದುಡ್ಡ ಬ್ಲಾಗ್ ಅಲ್ಲಿ ತೋರಿಸಿ ಎಲ್ರು. ನಿನಗೆ ನಿನ್ನ ಫ್ಯಾಮಿಲಿಗೆ. ಥ್ಯಾಂಕ್ ಯು ಮಮ್ಮಿ. ಗೈಸ್ 500 ರೂಪಾಯಿ ಇಸ್ಕೊಂಡ ನೀನು ಬೇಡ ಅಂತ ಹೇಳದಲ್ವಾ? ಏನು ನಾನು ಬೇಡ ಅಂತ ಅಮ್ಮ ಆದ್ರೂ ಕೊಟ್ಟು ಬಂದೇ ಇರು. ವಾಣಿಯಕ್ಕೂನ್ ಪರ್ಸ್ ನೋಡ್ಬೋದು ಗೈಸ್, ಎಷ್ಟು ದೊಡ್ಡದಾಗಿದೆ. ಅದೊಳಗೆ ಎಷ್ಟು. ಓಕೆ ಫ್ರೆಂಡ್ಸ್, ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದೀವಿ. ನಮ್ಮಮ್ಮ ಎಲ್ರಿಗೂ 500 ರೂಪಾಯಿ ಕೊಟ್ಟವ್ರೆ. ನಮ್ಮ ಅಕ್ಕಂದ್ರೆ ನನಗೂ ಸಹ 500 ರೂಪಾಯಿ ಕೊಟ್ಟವ್ರೆ. ಯಾಕೆ ಹೇಳ್ಬಿಡು, ನಮ್ಮ ದುಡ್ಡು ಇಸ್ಕೊಂಡವ್ರೆ. ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಕಿತ್ಕೊಂಡವ್ರೆ. ಅಲ್ಲ ಜಾತ್ರೆ ಇರುತ್ತಾ ಅಥವಾ ಮುಗ್ದೋಗಿರುತ್ತಾ ಕಾಣೆ. ಅಲ್ಲಿ ಹೋದ್ಮೇಲೆ ನೋಡೋಣ ಅಷ್ಟೇ, ಅಲ್ಲೋದ್ಮೇಲೆ ಸಿಗೋಣ. ನೀನು ಕೊಡಲ್ಲ ತಾನೇ? ತುಂಬ ಚೆನ್ನಾಗಿದೆ, ಹಾಕೊಳ್ಳೋಕೆ ಆಸೆ, ಬಟ್ ನೋವು ಬರ್ತಿದೆ. ಏನು ಮಾಡೋದು? ಅದೇ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ. ನಮ್ಮ ರಾಣೇಕೊಂದು ತಂಗಿಗೆ ಇಷ್ಟ ಅಂತ ಕೊಟ್ಬಿಟ್ಟು ನಮ್ಮ ರಾಣೆ ಚೆನ್ನಾಗಿ ಕಾಣಿಸ್ತೈತಾ? ಅಕ್ಕ ನಿಮ್ಮ ದುಡ್ಡು ನಿಮಗೆ ವಾಪಸ್ಸು ನನ್ನ ಕಡೆಯಿಂದ 500 ರೂಪಾಯಿ ಇಟ್ಕೊಳ್ಳಿ. ರಾಣಿ ಅಕ್ಕ ನನ್ನ ಕಡೆಯಿಂದ 500 ರೂಪಾಯಿ ಇಟ್ಕೊ ತಗೋ. ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಎಲ್ರು ಒಂದೇ ತರ ಬಳೆ ತಗೊಳ್ಳೋಣ. ಇದು ಚೆನ್ನಾಗಿದೆ ನೋಡಿ, ಈ ಬಳೆ ಇದು ಚೆನ್ನಾಗಿಲ್ವಾ? ಇದು ಚೆನ್ನಾಗಿದೆ.
ಬಂದಿರಲ್ಲ ಇದೆ ಸ್ಟಾರ್ಟಿಂಗ್ 5 ದಿನ ಚೆನ್ನಾಗಿ ಬಂದಿರಲ್ಲ. ನಂಗೆ ಏನ್ ಗೊತ್ತಾ ಹಿಂಗೆ ಹಚ್ಚಿರಲ್ಲ ಏನೋ ಒಂಥರ ಚಂದ ಅನ್ಸುತ್ತೆ ನಂಗೆ ಇಷ್ಟ ಅದು. ಬನ್ನಿ ನೆಕ್ಸ್ಟ್ ಇನ್ನ 20 ದಿವಸದ ನಂತರ ಭೇಟಿ. ನಾವು ಬಂದು ಆಲ್ಮೋಸ್ಟ್ ಒಂದು 4-5 ದಿವಸ ಇದ್ವಿ ಊರಲ್ಲಿ. ಬಟ್ ವ್ಲಾಗ್ ಮಾಡಿದ್ದು ಬರೀ ಇಷ್ಟೇ, ಒಂದು 20 ನಿಮಿಷ ವ್ಲಾಗ್ ಅಷ್ಟೇ ಮಾಡಿದ್ದು. ಬಿಕಾಸ್ ಈ ಸತಿ ಊರಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಆ ಒಂದು ಮೂಮೆಂಟ್ನ ಫೀಲ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ವ್ಲಾಗ್ ಮಾಡಬೇಕು ಓಕೆ ಈ ಮೂಮೆಂಟಲ್ಲಿ ಏನು ಆಗ್ತಿದ್ದೀರಾ ಇವು ವ್ಲಾಗ್ ಮಾಡಬೇಕು ಚೆನ್ನಾಗಿರುತ್ತೆ ಅನಿಸ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲ ಓಕೆ ಅಟ್ಲೀಸ್ಟ್ ಈ ಒಂದು ಥಿಂಗ್ಸ್ ಎಲ್ಲ ಲೆಟ್ ಮಿ ನಾಟ್ ವ್ಲಾಗ್ ಇಟ್, ಲೆಟ್ ಮಿ ಎಂಜಾಯ್ ದ ಮೂಮೆಂಟ್ ಅಂತ ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಸಿಂಪಲಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸರಿ ಕೊಡಿಲಿ ಇಬ್ರು ಕೂಡ ಕೊಡಿಲಿ. ನಮ್ಮ ಅತ್ತಿಯವ್ರು ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ನಾವು ಹೋಗ್ತೀವಿ ನಾಳೆ ಅಥವಾ ನಾಡಿದ್ದು. ಇವ್ರಿಗೂ ಹೇಳ್ತಾ ಇದೀವಿ ನಾಳೆ ಹೋಗಿ ಚಂದ ಇರುತ್ತೆ ತುಂಬಾ ಅಂತ. ಬಟ್ ಕೆಲವೊಂದು ಎಮರ್ಜೆನ್ಸಿ ಕಾರಣದಿಂದ ಹೋಗ್ಬೇಕಾಗಿರುತ್ತೆ. ಫ್ರೆಂಡ್ಸ್ ಇವಾಗ ನಾವು ಒಂದು ರೀಲ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ.